ಬಿಟ್ರೆ 70 ಪ್ರಶ್ನೆ 20 ಪ್ರಶ್ನೆ 10 ಪ್ರಶ್ನೆ ನಾವು 70 ಮತ್ತು 20 ಪ್ರಶ್ನೆಗಳನ್ನು ಬಿಡಿಸಿದೆವು ಅಂತಂದ್ರೆ ಈಸಿಯಾಗಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು 10 ಪ್ರಶ್ನೆ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಯಾಕಂದ್ರೆ ಎಲ್ಲಾ ಎಕ್ಸಾಮ್ಗಳಲ್ಲಿ 100ಕ್ಕೆ 100 ಈ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, 100ಕ್ಕೆ 100 ಯಾರು ಪಾಸ್ ಆಗಿಲ್ಲ. ಇವತ್ತಿನ CET ಅನ್ನುವಂತ ಒಂದು ತಂತ್ರಗಾರಿಕೆಯಲ್ಲಿ CET ಉದ್ದೇಶ ಏನು ಅಂತಂದ್ರೆ ಅವ್ರು ನಮ್ಮನ್ನು ಹೊರಗೆ ಹಾಕುವುದೇ ಉದ್ದೇಶ. ಅವ್ರು ನಮ್ಗೆ ಜಾಬ್ ಕೊಡಬೇಕಂತ ಉದ್ದೇಶ ಇರಂಗಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಇದು ಅದು ಗಿವನ್, ಜಾಬ್ ಅನ್ನೋದು ಟೇಕನ್. ಈ ಕರ್ನಾಟಕ ರಾಜ್ಯದ ಸಮಸ್ತ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ, ಆದ್ರೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡಂಗಿಲ್ಲ. ಜಾಬ್ ತಗೋಬೇಕು ಅಂದ್ರೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಲೇಬೇಕು. 70 ಪ್ರಶ್ನೆ 20 ಪ್ರಶ್ನೆಗಳನ್ನು ಯಾರು ಬಿಡಿಸ್ತಾರೆ ಅವ್ರು ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಆದ್ರೂ ಕೂಡ ಕೆಲವರು ಜಾಬ್ ಆಗಲ್ಲ. ಯಾಕಂದ್ರೆ ಅವ್ರು ಅವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಿರ್ತಾರೆ. ಅವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಸಮಯದಲ್ಲಿ ಯಾರು ಸಿಸ್ಟಮೆಟಿಕ್ ಆಗಿ ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡಿಕೊಂಡು, ಈಗ ನೋಡ್ರಿ ನೀವು ಸಾಕಷ್ಟು UPSC ಓದುವಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ KS ಭಾಳ ಒಂದು ತಿಂಗಳ 2 ತಿಂಗಳ 1 ವರ್ಷ 2 ವರ್ಷದಲ್ಲಿ ಬೇಗನೆ ಆಯ್ಕೆ ಆಗ್ತಾರಲ್ಲ, ಅವ್ರು ಏನಂತಂದ್ರೆ ಈ ತರ ಏನ್ ಬರ್ತಾವ ಕ್ವಶನ್ಗಳನ್ನ ಅಂತ ಹೇಳಿ ಬಹಳ ಸರ್ ಒಳ್ಳೆ ಈಗ ಮಧ್ಯಯುಗೀನ ಭಾರತ ಇತಿಹಾಸ ತೆಗೆದುಕೊಂಡಾಗ ಮಧ್ಯಯುಗೀನ ಭಾರತ ಇತಿಹಾಸ ಅಷ್ಟು ಓದೋದಲ್ಲ.